ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಸುಗ್ಗಿ ರೆಸಾರ್ಟ್ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನೀವು ಲಾಸ್ಟ್ 2 ವಿಡಿಯೋಸ್ ನೋಡಿರ್ಬೋದು ಯಾವ್ಯಾವ ಥರ ಗೇಮ್ ಎಲ್ಲ ಆಡಿದ್ವಿ ಅಂತ. ಹಾಗೆ ಇವತ್ತು ನಾವು ಸ್ಕೈ ಸೈಕ್ಲಿಂಗ್ ಇರ್ಬೋದು, ಜಿಪ್ ಲೈನ್ ಇರ್ಬೋದು, ಇನ್ನು ಬೇರೆ ಬೇರೆ ಥರದ ಗೇಮ್ಸ್ ಎಲ್ಲನೂ ಟ್ರೈ ಮಾಡ್ತೀವಿ. ಆ ಗೇಮ್ಸ್ ಎಲ್ಲ ಹೇಗಿತ್ತು, ಯಾವ ಥರ ಟ್ರೈ ಮಾಡಿದ್ವಿ, ಅದರ ಅನುಭವ ಎಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಖಂಡಿತ ನೀವು ಯಾರಾದರೂ ರೆಸಾರ್ಟ್ಗೆ ಹೋದಾಗ ಯಾವೆಲ್ಲ ಗೇಮ್ನ ಟ್ರೈ ಮಾಡಬೇಕು ಅಂದ್ಕೊಂಡಿರ್ತೀರ ಅದಕ್ಕೆಲ್ಲ ಒಂದು ಐಡಿಯಾ ಬಂದಂಗೆ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಸ್ಕೈ ಸೈಕ್ಲಿಂಗ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಸ್ವಲ್ಪ ತುಂಬಾ ಭಯ ಆಗ್ತಿತ್ತು, ಆದರೂ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಭವ್ಯ, ಸ್ಲೋ ಆಗಿ ಬಾ. ಸ್ಲೋ ಸ್ಲೋ. ಭವ್ಯ ಇಲ್ಲಿ ನೋಡು. ಸಂಜು ನನಗೆ ಸ್ಲೋ ಆಗಿ ಓಡಿಸು ಅಂತ ಹೇಳಿದರು, ಬಟ್ ನಾನು ಬೈಕೆ ತುಂಬ ಫಾಸ್ಟಾಗಿ ಓಡಿಸ್ಬಿಟ್ಟೆ. ಆದರೆ ಸ್ಲೋ ಆಗಿ ಓಡಿಸಿದ್ರೇ ಇದರಲ್ಲಿ ತುಂಬ ಚೆನ್ನಾಗಿ ಮಜಾ ಇರುತ್ತೆ. ಬಟ್ ನಾನು ತುಂಬ ಫಾಸ್ಟಾಗಿ ಹೋಗ್ಬಿಟ್ಟೆ ಫಸ್ಟ್ ಟೈಮು. ಪುನಃ ಸಂಜು ಮತ್ತು ನಾನು ಇಬ್ಬರು ಒಟ್ಟಿಗೆ ಹೋದ್ವಿ. ಆವಾಗ ಸ್ಲೋ ಆಗಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ, ಮತ್ತೆ ಭಯದಲ್ಲಿ ಫಾಸ್ಟಾಗಿ ಹೋಗ್ಬಿಟ್ಟೆ. ಇಬ್ಬರು ಜೊತೆಲೇ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ, ಬಟ್ ಬೈಕೆ ನಾನು ತುಂಬ ಫಾಸ್ಟಾಗಿ ಹೋಗ್ಬಿಟ್ಟೆ. ಏನೋ ಗೊತ್ತಿಲ್ಲ, ಒಂಥರ ತುಂಬ ಭಯ ಆಗ್ತಿತ್ತು. ಆ ಕಡೆ ಈ ಕಡೆ ನೋಡೋದಕ್ಕೂ ತುಂಬ ಭಯ ಪಟ್ಕೊಳ್ತಿದ್ದೆ. ಫಸ್ಟು ನಾನು ರೀಚ್ ಆಗಿಬಿಡ್ಬೇಕು ಅಂತ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೀನಿ ಅಂತ. ನೋಡು, ಏನಾಗಲ್ಲ ನೋಡು. ಈ ಸಲ ಮಾತ್ರ ಇಬ್ಬರು ಒಟ್ಟಿಗೆ ಸ್ಲೋ ಆಗಿ ಮಾತಾಡ್ಕೊಂಡು ಬಂದ್ವಿ. ಫಸ್ಟೆಲ್ಲ ಭಯ ಪಟ್ಕೊಂಡು ಹೋಗ್ಬಿಡ್ತಿದ್ದೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯ್ತಲ್ವ, 1-2 ಟೈಮ್ಸ್ ಹೋಗಿದ್ಕೆ. ಸೊ ಇವಾಗ ಆರಾಮ್ಸೆ ಮಾತಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಸ್ಲೋ ಆಗಿ ಬಂದೆ. ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯೆನ್ಸ್. ತುಂಬಾ ಎಂಜಾಯ್ ಮಾಡಿದೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನಂತೂ 3 ಟೈಮ್ಸ್ ಹೋಗಿದ್ದೆ ಸ್ಕೈ ಸೈಕ್ಲಿಂಗ್ಗೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಈ ಒಂದು ಗೇಮು. ಇವಾಗ ನಾನು ಜಿಪ್ ಲೈನ್ನ ಆಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಅದು ಕೂಡ ಫಸ್ಟ್ ಟೈಮ್. ನಾನು ಯಾವತ್ತೂ ಕೂಡ ಈ ಗೇಮ್ನೆಲ್ಲ ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಇದನ್ನೆಲ್ಲ ಟ್ರೈ ಮಾಡ್ತಿರೋದು. ಬನ್ನಿ ಇದೇ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಕೂಡ. ಸಂಜು, ಓಕೆ. ವಾವ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಫೀಲು. ಆಕಾಶದಲ್ಲಿ ಹಾರಾಡ್ತಿರೋಂಥ ಹಕ್ಕಿ ಥರ ಫೀಲ್ ಆಗ್ತಿದೆ. ನನಗಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. Hey!
ಸಖತ್ತಾಗಿತ್ತು ಗೈಸ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಜಿಪ್ಲೈನ್ ಗೇಮ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಆಕಾಶದಲ್ಲಿ ಹಾರಾಡ್ತಿರೋ ಹಕ್ಕಿ ಥರನೇ ಫೀಲ್ ಅನಿಸುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡಿ. ಹಾಂ, ಮೇಲ್ ಬರಲಾ ಫ್ರೆಂಡ್ಸ್? ನಂದೆಲ್ಲ ಮುಗ್ದೋಯ್ತು, ನನಗೆ ಕೊಟ್ಟಿರೋ ಕೂಪನ್ ಎಲ್ಲ. ಇವಾಗ ಚಿನ್ನು ಮತ್ತು ಸಂಜು ಇಬ್ಬರು ಆಡ್ತಿದ್ದಾರೆ. ಬನ್ನಿ ಅವರಿಬ್ಬರು ಹೇಗೆ ಆಡ್ತಾರೆ ನೋಡೋಣ. ತಿರು ಚಿನ್ನು. ಚಿನ್ನು ಇಲ್ಲೋಡು. ನಮ್ಮ ಚಿನ್ನುಗಂತೂ ಸ್ವಲ್ಪ ಅಂದರೆ ಸ್ವಲ್ಪನೂ ಭಯ ಇಲ್ಲ. ಇದು ಈ ಗೇಮ್ ನನಗೆ ಭಯ ಆಗ್ತಿತ್ತು, ಆದರೆ ಇವನು ಕೂಡ ಟ್ರೈ ಮಾಡಬೇಕಂತ ಹೋಗ್ತಿದ್ದಾನೆ. ಕೇರ್ಫುಲ್ ಚಿನ್ನು. ಅವ್ರು ನಮ್ಮನ್ನು ಜೋರಾಗಿ ತಳ್ಳಿದಾಗ ನನಗೆ ಒಂದು ಕ್ಷಣಕ್ಕೆ ಭಯ ಆಗ್ತಿತ್ತು. ಇವನು ಸ್ವಲ್ಪನೂ ಅಂದರೆ ಸ್ವಲ್ಪನೂ ಭಯ ಪಟ್ಕೊಳ್ಳಿಲ್ಲ. ಅದು ಅಲ್ಲದೆ ಹೋಗ್ತಾ ಎಂಜಾಯ್ ಮಾಡಿಕೊಂಡು ಕೈಯೆಲ್ಲನೂ ಕೈ ಬಿಟ್ಬಿಟ್ಟೆಲ್ಲ ಹೋಗ್ತಿದ್ದ. ನಾನು ಕೈ ಬಿಡೋದಕ್ಕೇ ಭಯ ಪಡ್ತಿದ್ದೆ ಫಸ್ಟು. ಇವನು ಫಸ್ಟ್ ಟೈಮ್ಗೆ ಕೈಯೆಲ್ಲ ಬಿಟ್ಕೊಂಡು ಹೋಗ್ತಿದ್ದಾನೆ ನೋಡಿ. ಭಯ ಇದ್ದಂಗೆ ಆಡ್ತಾನಲ್ಲ ಸಂಜೀವ್ನು. ಇಲ್ಲಪ್ಪ. ಚಿನ್ನು ಅಂತೂ ಜಿಪ್ಲೈನ್ಗೆ 3 ಟೈಮ್ಸ್ ಹೋಗಿದ್ದ. ಸ್ವಲ್ಪನೂ ಭಯ ಇಲ್ದಂಗೆ 3 ಸಲ ಆಡಿದ್ದಾನೆ ಈ ಗೇಮ್ನ ಇವನು. ಚಿನ್ನು ಚಿನ್ನು ಇಲ್ಲಿ ಚಿನ್ನು. ಚಿನ್ನು ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಇಳಿಸ್ತಿದ್ದಂಗೆ ಮತ್ತೆ ಕೆಳಗಡೆಯಿಂದ ಬೇಗ ಫಾಸ್ಟಾಗಿ ಹೋಗ್ಬಿಟ್ಟು ಮತ್ತೆ ಬರ್ತಾನೆ ಇದ್ದ. ಈ ಸಲ ಅವ್ರ ಪಪ್ಪನ ಫೋನ್ ಇಸ್ಕೊಂಡು ಅವನು ವಿಡಿಯೋ ಮಾಡ್ಕೊಂಡು ಬರ್ತಿದ್ದಾನೆ ನೋಡಿ, ಯಾವ ರೀತಿ ಮಾಡ್ಕೊಂಡು ಬರ್ತಿದ್ದಾನೆ ಅಂತ. ಏನಿಲ್ಲ, ಹಂಗೆ ಹಿಡ್ಕೊಂಡು ವಿಡಿಯೋ ಸ್ಟಾರ್ಟ್ ಆಗೈತೆ. ಹಂಗೆ ಹಿಡ್ಕೊಂಡು ಹೋಗು, ದೂರಕ್ಕೆ ಹಿಡ್ಕೊ ಕೈನ, ಹೋಗಂಗೆ ಅವ್ನು ಕಳ್ತಾರೆ. ओके 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 मोबाइल मत गिराओ. हाँ, ಮೊಬೈಲ್ ಬಿಡಬಾರ್ದು, पूरा टच से पकड़ो. ವಿಡಿಯೋ ತಗೋ ಹೋಗು. हेलो हेलो. ಚಿನ್ನು ಇವಾಗ ಸಂಜು ಜಿಪ್ಲೈನ್ಗೆ ಹೋಗೋದಕ್ಕೆ ಅಂತ ಹೇಳಿ ಅವರು ರೆಡಿ ಆಗ್ತಾ ಇದ್ದಾರೆ. ಸಂಜು ನೆಕ್ಸ್ಟು ನಾವು ಆಡೋದಕ್ಕೆ ಅಂತ ಬಂದಿದ್ದು ಆರ್ಚರಿ ಗೇಮ್ನ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಸ್ವೀಟ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಇದೆಲ್ಲ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಗೇಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲೋಡು. ಆಯ್ತಾ? ಮೇಲೊಡಿಬೇಕು, ನೋಡ್ಕೊ ಇನ್ನೊಂದು ಸ್ವಲ್ಪ. ಎಳೆದು ಬಿಡು. ವಾವ್, ಸೂಪರ್. ಚಿನ್ನು ಅಂತೂ ಆರ್ಚರಿನ ಸಖತ್ತಾಗಿ ಆಡ್ದ. ಅಲ್ಲಿರೋರೆಲ್ಲ ಕ್ಲಾಪ್ ಮಾಡ್ತಿದ್ರು ಅವನಿಗೆ. ಹೇಳಿ ಹಂಗೆ. ನೀನೊಂದು ಲಾಸ್ಟ್ ಹೊಡೆದ್ಬಿಡು ಚಿರು. ಅಲ್ಲಿ ನೋಡಿ, ಈಗ ಅಲ್ಲಿ ಫೋಕಸ್ ಮಾಡು. ಫೋಕಸ್ ತಡಿ, ಫೋಕಸ್ ಮಾಡು. ಹಾಂ, ಮಾಡಿ ಈಗ.
ಹಾಗೆ ನಾವು ನೆಕ್ಸ್ಟ್ ಟ್ರೈ ಮಾಡಿದಂಥ ಗೇಮ್ ಬಂದು ಇದು ಮೆಲ್ಟ್ ಡೌನ್ ಅಂತ ಹೇಳಿ, ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಿತ್ತು. ಹಾಗೆ ತುಂಬ ಕನ್ಫ್ಯೂಸ್ ಆಗುವಂಥ ಗೇಮ್ ಇದು. ಕೆಲವೊಂದು ಸಲ ಮೇಲೆ ಕೆಳಗೆ ಜಂಪ್ ಮಾಡಿಬಿಡ್ತಿದ್ವಿ. ತುಂಬ ಫನ್ನಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಅಂದರೆ ತುಂಬಾ ಕಾಲು ನೋವು ಬರುತ್ತೆ. ಆದರೂ ನಾವು ತುಂಬ ಹೊತ್ತು ಟ್ರೈ ಮಾಡಿದ್ವಿ. ಸಂಜು ನಾನು ತುಂಬ ಚೆನ್ನಾಗಿ ಆಟ ಆಡಿದ್ವಿ ಇದನ್ನಂತೂ. ತುಂಬ ಫನ್ನಿಯಾಗಿತ್ತು. ಇಬ್ಬರು ತುಂಬ ಕಾಮಿಡಿ ಮಾಡ್ಕೊಂಡು ಮಾಡ್ತಿದ್ವಿ. ಅದಾದಮೇಲೆ ಸಿಕ್ಕಾಪಟ್ಟೆ ಕಾಲು ನೋವು ಬರ್ತು. ನಾನಂತೂ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋದಕ್ಕೆ ಹೊರಟೋದೆ. ಸಂಜು ಒಬ್ಬರೇ ಆಡ್ತಿದ್ರು. ಅದಾದಮೇಲೆ ಚಿನ್ನು ಬೋಟಿಂಗೆಲ್ಲ ಹೋಗಿದ್ದ. ಅದು ಮುಗಿಸ್ಕೊಂಡು ಬಂದ್ಬಿಟ್ಟು ನಾನು ಆಟ ಆಡಲೇಬೇಕು ಅಂದ್ಕೊಂಡು ಅವನು ಟ್ರೈ ಮಾಡ್ತಿದ್ದಾನೆ. ಜಂಪ್ 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 ಮಾಡೋ, ತಪ್ಪಿಸ್ಕೋಬೇಕು. ಅದ್ರ ಹತ್ರ ಏಟ್ ತಗೋಬಾರ್ದು. ನೆಕ್ಸ್ಟು ನಾನು ಚಿನ್ನು ಬುಲ್ ರೈಡ್ ಗೇಮ್ನ ಆಡಿದ್ವಿ. ಸಂಜು ಇದನ್ನು ಆಡಲಿಲ್ಲ, ಬಟ್ ಇದಂತೂ ಸಖತ್ ಮಜಾ ಇತ್ತು. ಚಿನ್ನ ಗಟ್ಟಿ ಗಟ್ಟಿ ಹಿಡ್ಕೊ, ಗಟ್ಟಿ ಹಿಡ್ಕೊ. ಅಯ್ಯೋ, ಹತ್ತು ಬೇಗ, ಹತ್ತು ಬೇಗ. ಒಂದೇ ರೌಂಡ್ ಬೀಳ್ಬೇಡ, ಕುತ್ಕೋ ಗಟ್ಟಿಯಾಗಿ. ಗಟ್ಟಿಯಾಗಿ ಹಿಡ್ಕಪ್ಪ. ಗಟ್ಟಿಯಾಗಿ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ. ನಾನು ಚಿನ್ನುಗೆ ಹೇಳ್ತಿದ್ದೆ ಗಟ್ಟಿಯಾಗಿ ಹಿಡ್ಕೊ ಬೀಳಬೇಡ ಅಂತ. ಬಟ್ ನಾವು ಎಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು ಅವ್ರು ಬೀಳಿಸ್ತಾರೆ ಅಂತ ನಾನು ಟ್ರೈ ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ರೆಡಿನಾ? ಹಾಂ, ಸರಿ ಹಿಡಿಯಪ್ಪ. ನೆಕ್ಸ್ಟ್ ನಾನು ಚಿನ್ನು ಈ ಗೇಮ್ನ ಟ್ರೈ ಮಾಡಿದ್ವಿ. ಇದು ಬಂದು ವಾಟರ್ ಝೋರ್ಬ್ ಅಂತ ಹೇಳಿ, ಇದು ಕೂಡ ತುಂಬಾ ಮಜಾ ಇತ್ತು. ಬಟ್ ತುಂಬ ಅಂದರೆ ತುಂಬಾ ಸುಸ್ತಾಗುತ್ತೆ, ತುಂಬ ಸ್ಟ್ರೆಂತ್ ಬೇಕು ಇದಕ್ಕೆ. ತಿರುಗಿಸು ಚಿನ್ನ, ಈ ಕಡೆ ಹಂಗೆ ಹೋಗಿ ಹೊಡಿಬೋದು ಈ ಕಡೆಗೆ. ಕಮಾನ್ ಬೇಗ. ಹಾಂ, ಬೇಗ ತಿರ್ಸಿ. ಮಲ್ಕೊಳಕ್ ಬಂದ್ರ ಇಲ್ಲಿ? ಹಾಂ, ತಿರ್ಸಿ ಇಬ್ರು. ಎದಳು ತಿರ್ಸು ಚಿನ್ನು, ತಿರ್ಸು. ವಾ, ಹಾಂ,
ಎಲ್ಲ ಗೇಮ್ಸ್ ಎಲ್ಲ ಆಡಾದ್ಮೇಲೆ ಇವಾಗ ಬಂದು ಸಂಜು ಮತ್ತು ನಾನು ಜೋಕಾಲಿನ ಆಡ್ತಿದ್ವಿ. ಹಾಗೆ ಚೈಲ್ಡ್ಹುಡ್ಡಲ್ಲಿ ಜೋಕಾಲಿ ಆಡ್ತಿದ್ದನ್ನೆಲ್ಲ ನೆನೆಸ್ಕೊಂಡು ಈ ಥರ ಎಲ್ಲ ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ ಅಂತ ಇಬ್ಬರು ಮಾತಾಡ್ಕೊಂಡು ಆಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಸಲ ಬರ್ತಡೇಲಂತೂ ನಾವಂತೂ ತುಂಬಾ ಮಜಾ ಮಾಡಿದ್ವಿ. ನಾನಂತೂ ಈ ಬರ್ತಡೇನ ಯಾವತ್ತೂ ಮರೆಯಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಫುಲ್ ಡೇ ಫುಲ್ ಖುಷಿಯಾಗಿದೆ, ತುಂಬಾ ಹ್ಯಾಪಿಯಾಗಿದೆ ಇವತ್ತಿನ ದಿನ. ಈ ಸಲ ಬರ್ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಸಂಜು ಜೊತೆ ಮತ್ತು ಚಿನ್ನು ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಈ ಸಲ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಟಕ್ಕ ಟಿಕ್ಕಿ ಆಡಿದಂತೂ ತುಂಬಾ ಚೆನ್ನಾಗಿತ್ತು. ಸಂಜು ಜೊತೆ ನಾನು ಫಸ್ಟ್ ಟೈಮ್ ಟಕ್ಕ ಟಿಕ್ಕಿ ಆಡಿದ್ದು. ಆವಾಗ ಚೈಲ್ಡ್ಹುಡ್ಡಲ್ಲೆಲ್ಲ ನಮ್ಮ ಅಕ್ಕ ಜೊತೆ ಎಲ್ಲ ಆಟ ಆಡ್ತಿದ್ವಿ ಪಾರ್ಕ್ಗೆಲ್ಲ ಹೋದಾಗ. ಬಟ್ ಆಫ್ಟರ್ ಲಾಂಗ್ ಟೈಮ್ ಇವಾಗಲೇ ಆಡಿದ್ದು. ಏನೋ ಒಂಥರ ತುಂಬ ಮಜವಾಗಿತ್ತು. ಸಂಜೆ ಜೊತೆ ಮತ್ತು ಚಿನ್ನು ಜೊತೆ ಇಬ್ಬರು ಜೊತೆನೂ ಆಟ ಆಡಿದೆ ಟಕ್ಕ ಟಿಕ್ಕಿನ. ಏನೋ ಒಂಥರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ. ನಿಜವಾಗ್ಲೂ ಈ ಗೇಮ್ಸ್ ಎಲ್ಲ ಆಡಬೇಕಾದ್ರೆ ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ಟಿದ್ವಿ ನಾವಂತೂ. ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಗೇಮ್ನು ಟ್ರೈ ಮಾಡಿದ್ವಿ. ಅದರಲ್ಲಿ ಒಂದೆರಡು ಗೇಮ್ಸ್ನ ಬೇಡ ಅಂತ ಅಂದ್ಬಿಟ್ಟು ನಾನೇ ಸ್ಕಿಪ್ ಮಾಡಿಬಿಟ್ಟೆ. ಬಟ್ ಕೂಪನ್ ಎಲ್ಲ ಖಾಲಿ ಆದಮೇಲೆ ನೀವು ಪೇ ಮಾಡಿ ಆಡಬೇಕಿರುತ್ತೆ. ಸೊ ನಾವು ಕೂಡ ಹಾಗೆ ಮಾಡಿದ್ವಿ. ಸೊ ಬಟ್ ಫನ್ನಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಎಲ್ಲ ಗೇಮ್ಸು. ತುಂಬಾ ಎಂಜಾಯ್ ಮಾಡಿದ್ದೀವಿ. ಫ್ಯಾಮಿಲಿ ಜೊತೆ ಆವಾಗವಾಗ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಲೈಫ್ ಲಾಂಗ್ ಈ ಮೆಮೊರಿ ಸ್ವೀಟ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ತುಂಬ ಬೇಜಾರಾಗಿದ್ದ ದಿನಗಳೆಲ್ಲ ಈ ಥರ ಸ್ವೀಟ್ ಮೆಮೊರೀಸ್ನೆಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಪ್ರತಿಯೊಬ್ಬರು ಒಂದು ಸಲ ಹೋಗ್ಬಿಟ್ಟು ಬನ್ನಿ. ಓಕೆ ಚಿನ್ನ ಚಿನ್ನು ಬಾ, ಈ ಕಡೆ ಬಪ್ಪ. ಇಲ್ಲೋಡ. ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಆದರೆ ನಾವು ರೈನ್ ಡ್ಯಾನ್ಸ್ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಇದಕ್ಕೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಾತ್ರ ಏನು ಅಂತ ಹೋಗಲಿಲ್ಲ. ಹಾಗೆ ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ. ಇನ್ನೊಂದು ಆ ಕಡೆ ಸೈಡ್ ಇತ್ತು, ಅಲ್ಲಿ ತುಂಬ ಜನ ಇದ್ದರು ಅಂತ ಹೇಳಿ ನಾವು ಇದೇ ಸಾಕು ಅಂತ ಹೇಳಿ ಇಲ್ಲೇ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲೊಂದು ಫ್ಯಾಮಿಲಿ ಇದ್ದರು, ಅವ್ರು ಹೋದ್ಮೇಲೆ ಆಟ ಆಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಇದ್ವಿ. ಚಿನ್ನು ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ದ. ಬಟ್ ಅವನಿಗೆ ಅದು ತುಂಬಾ ಕೋಲ್ಡ್ ವಾಟರ್ ಆಗಿತ್ತು. ತುಂಬ ಅಂದರೆ ತುಂಬಾ ಚಳಿ ಆಗ್ತಿತ್ತು. ಅದರಿಂದ ಅವನಿಗೆ ಅಷ್ಟೊಂದೇನು ಕಂಫರ್ಟ್ ಅನಿಸ್ತಿರ್ಲಿಲ್ಲ. ಯಾಕಂದರೆ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸಲ್ಲೆಲ್ಲ ಅಲ್ಲಿರೋಂಥ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ವಾರ್ಮ್ ವಾಟರ್ ಇರ್ತಿತ್ತು. ಬಟ್ ಇಲ್ಲಿ ತುಂಬ ಅಂದರೆ ತುಂಬಾ ಕೋಲ್ಡ್ ವಾಟರು. ನನಗೇ ಇಳಿಯೋದಕ್ಕೆ ಅದು ನೀರು ಮುಟ್ಟಿದ ತಕ್ಷಣ ಇಳಿಯೋದೋ ಬೇಡವೋ ಅಂತ ಅನಿಸ್ತಿತ್ತು. ತುಂಬಾ ಚಳಿ ಆಗ್ತಿತ್ತು. ಆದರೂ ಚಿನ್ನು ಅಮ್ಮ ಇಳಿಯಮ್ಮ ಚೆನ್ನಾಗಿರುತ್ತೆ ಅಂತ ಫೋರ್ಸ್ ಮಾಡ್ದೆ. ನಾನು ಇಳಿಯೋದು ಬೇಡವೋ ಅಂತ ಕೂತಿದ್ದೆ. ಆಮೇಲೆ ನೀರಿಗೆ ಇಳಿದ್ಮೇಲೆ ಓಕೆ ಅಂತ ಅನಿಸ್ತು. ಹಾಗೆ ಚಿನ್ನು ಸ್ವಿಮ್ ಮಾಡಿ ತೋರಿಸಮ್ಮ ಅಂತ ಹೇಳ್ತಿದ್ದೆ. ನನಗೆ ಸ್ವಿಮ್ಮಿಂಗ್ ಬರಲ್ಲ ಕಣೋ, ಹಾಗೆ ಸುಮ್ಮನೆ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತಿದ್ದೆ. ನೀನು ಬಾರೋ ಅಂದರೆ ಬರ್ತಿರ್ಲಿಲ್ಲ. ಕೊನೆಗೆ ಅವನಿಗೆ ನೈಸ್ ಮಾಡಿಬಿಟ್ಟು ಅಮ್ಮನ ಜೊತೆ ಆಟಾಡಲ್ವಾ ಬಪ್ಪ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ. ತುಂಬಾ ಮಜಾ ಇತ್ತು ಇಬ್ರದ್ದು. ಇನ್ನೊಂಚೂರು ಆ ಕಡೆ ಹೋಗು. ಹಾಂ ಸಾ 2 3 ಕಮ್ ಫಾಸ್ಟ್ ಚಿನ್ನು ಫಾಸ್ಟ್. ಚಿನ್ನು ನೀನ್ ಬಾ ಬೇಗ. ನೋಡು ಪಾಪನೇ ಫಸ್ಟ್ ಬಂದ್ಬಿಡ್ತು. ಚಿನ್ನು ಕಮ್ ಫಾಸ್ಟ್. ಅವನಿಗೆ ಗ್ಲಾಸ್ ಇಲ್ಲ ಅದಕ್ಕೆ. ಉಲ್ಟಾ ಚಿನ್ನು. ಓಕೆ ಓಕೆ ಓಕೆ.
ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲೂ ಕೂಡ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು ನೋಡಿ, ಅಲ್ಲೂ ತುಂಬ ಜನ ಆಟ ಆಡ್ತಿದ್ರು. ಹಾಗೆ ಸಂಜು ಮತ್ತೆ ಬಾ ಆಟ ಆಡ್ ಬಾ ಅಂತ ಕರಿತಾ ಇದ್ರು. ಆದರೆ ನನಗೆ ಅವರು ಮುಳುಗು ಅಂತಿದ್ರು. ನನಗೆ ಹೇರ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಬೇಡ ಅಂತ ಅವಾಯ್ಡ್ ಮಾಡ್ತಿದ್ದೆ. ಇಲ್ಲ, ಹೇರ್ ಏನು ಮುಳುಗ್ಸಲ್ಲ, ಹಾಗೆ ಸುಮ್ಮನೆ ಆಟ ಆಡ್ ಬಾ ಅಂತ ಕರೆದ್ರು. ಹಾಗೆ ಸುಮ್ಮನೆ ಆಟ ಆಡ್ತಾಯಿದ್ದೆ. ಚಿನ್ನು ಅಂತೂ ತುಂಬ ಚಳಿ ಆಗ್ತಿದೆ, ನನ್ನ ಕೈಲಾಗಲ್ಲ ಅಮ್ಮ ಅಂತ ಹೇಳಿ ಅವನು ಸಾಕು ನನಗೆ ಅಂತ ಹೇಳಿ ಮೇಲೆ ಕುತ್ಕೊಬಿಟ್ಟಿದ್ದ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸೆಲ್ಫಿ ಎಲ್ಲ ತೊಗೊಂಡು ಹಾಗೆ ಇವಾಗ ಸ್ನ್ಯಾಕ್ಸ್ ಟೈಮ್ ಆಯಿತು ಅಂತ ಹೇಳಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಹೋದ್ವಿ. ಹಾಗೆ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದು ಫೈರ್ ಕ್ಯಾಂಪ್ಗೆ. ಇದೆಲ್ಲ ಫೈರ್ ಕ್ಯಾಂಪು 9 o'clock 10 o'clock ಇರುತ್ತೆ ನೈಟ್ ಟೈಮು. ಫೈರ್ ಕ್ಯಾಂಪ್ ಎಲ್ಲನೂ ಎಂಜಾಯ್ ಮಾಡಬೇಕು ಅನ್ನೋದಾದರೆ ನೈಟ್ ಇಲ್ಲೇ ಸ್ಟೇ ಆಗಬೇಕಿರುತ್ತೆ. ಬಟ್ ನಾವು ನೈಟು ಸ್ಟೇ ಆಗಿರಲಿಲ್ಲ. ನಾವು ಒನ್ ಡೇ ಔಟ್ ಮಾತ್ರ ತೊಗೊಂಡಿದ್ದು. ಸೊ ಅದರಿಂದಾಗಿ ನಾವು ಹೊರಡಲೇಬೇಕಿತ್ತು. 6:30 7 o'clock ಎಲ್ಲ ಇಲ್ಲಿಂದ ಹೊರಡಬೇಕಿತ್ತು. ಸೊ ಅದರಿಂದಾಗಿ ನಮಗೆ ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡೋದಕ್ಕಾಗಲಿಲ್ಲ. ಹಾಗೆ ಇವಾಗ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಸ್ನ್ಯಾಕ್ಸಲ್ಲಿ ನಮಗೆ ಇಲ್ಲಿ ಕಡಲೆಕಾಳು ಹುಸ್ಲಿ, ಹಾಗೆ ಬಜ್ಜಿ, ಬೋಂಡ ಇದೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಗೋಲ್ಗಪ್ಪನೂ ಕೂಡ ಇತ್ತು. ಚಿನ್ನುಗೆ ಪಾನಿಪುರಿ, ಗೋಲ್ಗಪ್ಪ ಅಂದರೆ ಎಲ್ಲ ತುಂಬಾ ಇಷ್ಟ. ಅವನು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದ. ತುಂಬ ಚೆನ್ನಾಗಿದೆ ಅಂತ. ಬಟ್ ತುಂಬಾ ಸ್ಪೈಸಿ ಇತ್ತು ಗೋಲ್ಗಪ್ಪ ಎಲ್ಲ. ಆದರೂ ಅವನು ಬೇರೆದನ್ನೆಲ್ಲ ಸ್ಪೈಸಿ ಅಂತಾನೆ, ಇದನ್ನು ಮಾತ್ರ ಸ್ಪೈಸಿ ಇದ್ರೂ ಎಂಜಾಯ್ ಮಾಡ್ಕೊಂಡು ತಿಂದ ಖುಷಿಯಾಗಿ. ಹಾಗೆ ನಾನು ಕೂಡ ಗೋಲ್ಗಪ್ಪನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ತುಂಬ ಚಳಿ ಆಗ್ತಿದ್ದಕ್ಕೂ ಸ್ವಿಮ್ಮಿಂಗ್ ಪೂಲಿಂದ ಬಂದಾದಮೇಲೆ ತುಂಬ ಚಳಿ ಆಗ್ತಿತ್ತು. ಖಾರವಾಗಿ ಈ ಗೋಲ್ಗಪ್ಪ ಎಲ್ಲ ತಿಂದಮೇಲೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಫೀಲಿಂಗೆಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ಫುಡ್ಡಲ್ಲೂ ಅಷ್ಟೇ, ಫುಡ್ಡೆಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಲಂಚ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಡ್ ಇರ್ಬೋದು, ಗೇಮ್ಸ್ ಇರ್ಬೋದು ಎಲ್ಲನೂ. ಹಾಗೆ ಕಾಫಿ, ಟೀ ಇದೆಲ್ಲ ನೋಡೋದಾದರೆ ಕಾಫಿ, ಟೀ, ಲೈಮ್ ಟೀ ಇದೆಲ್ಲ ಇತ್ತು. ಕಾಫಿ, ಟೀ ಇದೆಲ್ಲ ಓಕೆ ಥರ ಇತ್ತು. ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ನಡಿಯೋ ಬೇಡ, ಟೀ ಮಕ್ಕಳು ಕುಡಿಬಾರ್ದು ಪಾಪು. ಹಾಗೆ ಸ್ನ್ಯಾಕ್ಸ್ನ ಹೊರಗಡೆ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಸಂಜು ಆಲ್ರೆಡಿ ಕುತ್ಕೊಬಿಟ್ಟಿದ್ರು. ಹಾಗೆ ಇಲ್ಲೆಲ್ಲ ಏನು ನೋಡ್ತಿದ್ದೀರಾ, ಇದೆಲ್ಲ ಕಲ್ಲಿಂದನೇ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ ಟಿಪ ಇರ್ಬೋದು, ಆ ಕುತ್ಕೊಳ್ಳೋ ಸೀಟ್ ಇರ್ಬೋದು, ಅದೆಲ್ಲ ಕಲ್ಲಿಂದನೇ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಏನೋ ಒಂಥರ ತುಂಬಾ ಚೆನ್ನಾಗಿದೆ ಈ ರೆಸಾರ್ಟ್ ಎಲ್ಲ. ತುಂಬಾ ಇಷ್ಟ ಆಯಿತು ನನಗಂತೂ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಿನ್ನು ಮತ್ತೆ ಯಾವಾಗ ಬರೋದು ಇಲ್ಲಿಗೆ ಅಂತ ಕೇಳ್ಕೊಳ್ತಿದ್ದ ಆಲ್ರೆಡಿ. ಸಂಜುಗೆ ಇಲ್ಲಿ ಟೀ ಇಷ್ಟ ಆಗಿಲ್ಲ. ಹಂಗೂ ಹೇಳ್ತಿದ್ರು, ಏನೇ ಆಗಲಿ ನಿನ್ನ ಕೈಯಿನ ಟೀನೇ ಚೆನ್ನಾಗಿರುತ್ತೆ, ಈ ಟೀ ನಂಗೆ ಇಷ್ಟನೇ ಆಗಲಿಲ್ಲ, ಮನೆಗೆ ಹೋಗ್ತಿದ್ದಂಗೆ ಒಂದು ಒಳ್ಳೆ ಟೀ ಮಾಡಿಕೊಟ್ಬಿಡು ಅಂತ ಹೇಳ್ತಿದ್ರು. ನಾನು ಕಾಫಿ ತೊಗೊಂಡೆ, ಟೀ ಬೇಡ ಅಂತೇಳಿ. ಕಾಫಿನೂ ಅಷ್ಟೇ ಓಕೆ ಅಂತ ಅನ್ನಿಸ್ತು. ಹೇಗಿದೆ ಚಿನ್ನು? ಚಿನ್ನು ಹೇಗಿತ್ತು ಇವತ್ತು? ನೋಡಿ ಹೆಂಗೆ ಪೀಸ್ ಕೊಟ್ಟಿದ್ದಾರೆ. ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಹಾಗೆ ಸುಮ್ಮನೆ ಇಂಡೋರ್ ಗೇಮ್ಸ್ ಎಲ್ಲ ಯಾವ್ಯಾವ್ದಿದೆ ನೋಡೋಣ ಅಂತ ಹೇಳಿ ಹೋದ್ವಿ. ಇಂಡೋರ್ ಗೇಮ್ಸ್ ಯಾವುದೂ ಟ್ರೈ ಮಾಡಿರಲಿಲ್ಲ ನಾವು. ಸೊ ಯಾವುದ್ಯಾವ್ದಿದೆ, ನೆಕ್ಸ್ಟ್ ಯಾರಾದರೂ ಈ ರೆಸಾರ್ಟಿಗೆ ಬರೋರಿಗೆ ಹೆಲ್ಪ್ ಆಗ್ಬೋದು ಇಂಡೋರ್ ಗೇಮ್ಸ್ ಎಲ್ಲ ಯಾವುದ್ಯಾವ್ದಿದೆ ಅಂತ ತೋರಿಸೋಣ ಅಂದ್ಬಿಟ್ಟು ಹೊಟ್ವಿ. ಚಿನ್ನು ಅಂತೂ ಇಂಡೋರ್ ಗೇಮ್ಸ್ ಆಡೋದು ಬೇಡ, ಔಟ್ಡೋರ್ ಗೇಮ್ಸ್ ಆಡೋಣ ಅಂತ ಹೇಳ್ದೆ. ಔಟ್ಡೋರ್ ಗೇಮ್ಸಲ್ಲಿ ಇಲ್ಲಿ ಬಂದು ನೀವು ಕ್ರಿಕೆಟು, ಫುಟ್ಬಾಲು, ಹಾಗೆ ಶಟಲ್ ಕಾಕ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು. ಇದಕ್ಕೆಲ್ಲ ಬೇಕಾಗಿರೋದನ್ನೆಲ್ಲ ಅವರೇ ಕೊಡ್ತಾರೆ. ನೀವೇನು ಮನೆಯಿಂದ ತರಬೇಕು ಅಂತ ಏನಿಲ್ಲ. ಯಾವ ಥರ ಗೇಮ್ ಬೇಕಾದ್ರೂ ಆಟ ಆಡ್ಬೋದು. ಹಾಗೆ ಇಂಡೋರ್ ಗೇಮ್ಸಲ್ಲಿ ಹೇಳೋದಾದರೆ ಇಲ್ಲಿ ಚೆಸ್ ಇದೆ, ಹಾಗೆ ಕೇರಮ್ ಬೋರ್ಡು, ಹಾಗೆ ಟೇಬಲ್ ಟೆನ್ನಿಸ್ ಇದೆ. ನೀವು ಯಾವ್ದು ಬೇಕಾದರೂ ಆಡ್ಬೋದು. ಇದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಔಟ್ಡೋರ್ ಗೇಮ್ಸ್ ಎಲ್ಲ ಇಷ್ಟ ಆಗೋಲ್ಲ. ಮತ್ತು ಏಜ್ ಆಗಿರೋಂಥ ಪೀಪಲ್ಸ್ ಎಲ್ಲ ಬಂದರೆ, ಅಂದರೆ ನಿಮ್ಮ ಫುಲ್ ಫ್ಯಾಮಿಲಿ ಬಂದಾಗ ಅಪ್ಪ ಅಮ್ಮ ಅಜ್ಜಿ ತಾತ ಈ ಥರದವ್ರಿಗೆಲ್ಲ ಇಂಡೋರ್ ಗೇಮ್ಸ್ ಇಷ್ಟ ಆಗುತ್ತೆ. ಅವರು ಕುತ್ಕೊಂಡು ಆಟ ಆಡ್ಬೋದು ಆರಾಮ್ಸೆ.
ಸೊ ಅವರೆಲ್ಲ ಎಂಜಾಯ್ ಮಾಡೋದಕ್ಕೆ ಕೇರಮ್ ಬೋರ್ಡು, ಚೆಸ್ಸು, ಟೇಬಲ್ ಟೆನ್ನಿಸ್ ಇದೆಲ್ಲ ಇದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಾಗೆ ಚಿನ್ನು ಕ್ರಿಕೆಟ್ ಆಡೋಣ ಅಂತ ಹೇಳ್ದ. ಸೊ ಓಕೆ, ತುಂಬ ದಿನ ಆಗಿದೆ ಕ್ರಿಕೆಟೆಲ್ಲ ಆಡಿ ಅಂತ ಹೇಳಿ 3 ಜನನೂ ಕ್ರಿಕೆಟ್ ಆಡೋದಕ್ಕೆ ಅಂತ ಹೋದೋ. ಬನ್ನಿ ಹೇಗೆ ಆಡ್ತೀವಿ ಕ್ರಿಕೆಟ್ನ ಅಂತ ನೋಡೋಣ. ಓ ಔಟ್. ಚಿನ್ನು ಕೊಡೋ, ನಾನೊಂದ್ಸಲ ಆಡ್ತೀನಿ. ವಾವ್, 6. No, 4. Not a 4. 6. ಫ್ರೆಂಡ್ಸ್, ಸುಗ್ಗಿ ರೆಸಾರ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ಫುಡ್ ಇರ್ಬೋದು, ಇಲ್ಲಿ ಗೇಮ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಮಜಾ ಮಾಡಿದ್ವಿ. ಹಾಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರ್ಗಂತೂ ತುಂಬ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಹಳ್ಳಿ ಸೊಗಡು ಅನ್ನೋದು ಎದ್ದು ಕಾಣಿಸುತ್ತೆ. ಸುಗ್ಗಿ ರೆಸಾರ್ಟ್ ಅಂತ, ಸುಗ್ಗಿ ಅನ್ನೋದ್ರಲ್ಲೇ ಹಳ್ಳಿ ಸೊಗಡಿನ ಹೆಸರಲ್ಲೇ ಮಾಡಿರೋದು ತುಂಬ ಚೆನ್ನಾಗಿದೆ. ಒಂದ್ಸಲ ಬನ್ನಿ, ಎಲ್ಲರೂ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಸುಗ್ಗಿ ರೆಸಾರ್ಟಲ್ಲಿ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು, ಹಾಗೆ ನಾವು ಹೇಗೆಲ್ಲ ಗೇಮ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ. ನೀವು ಕೂಡ ಎಂಜಾಯ್ ಮಾಡಬೇಕು ಅಂತ ಅನ್ನೋದಾದರೆ ಸುಗ್ಗಿ ರೆಸಾರ್ಟಿಗೆ ಬಂದು ಗೇಮ್ಸ್ ಎಲ್ಲನೂ ಎಂಜಾಯ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಇಲ್ಲಿ ಬಾಯ್ ಮಾಡಿ, ಇಲ್ಲಿ ಸಂಜು, ಚಿನ್ನು ಬಾಯ್. ನಾವು ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ತುಂಬಾ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಮಧ್ಯದಲ್ಲಿ ನಾನು ಚಿನ್ನು ಇಬ್ಬರು ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಸಂಜು ಅಂತೂ ಟ್ರಾಫಿಕ್ ಮುಗಿಯೋಷ್ಟರಲ್ಲಿ ಒಂದು ಫಿಲಮ್ನೇ ನೋಡಿಕೊಂಡ್ರು, ಅಷ್ಟು ಟ್ರಾಫಿಕ್ ಇತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.